ಬಹಳ ಮಕ್ಕಳಿಂದ ನಡ್ಕೊಂಡು ಬರ್ತಾ ಇದೆ. ಆದರೆ ಪರಮೇಶ್ವರನಿ ದುಡ್ಡು ನಮ್ಮ ಸಂಘದ ಪ್ರಚಾರ ಆದರೆ ಇದನ್ನ ಶುರು ಮಾಡಿದ್ದು ಬಾರಹೋಗಿಲ್ಲ ಮತ್ತು ಈ ರಾಮಾಯಣ ಮಾಸ ಅಂತ ಹೇಳೋದು ಅಂದರೆ ಕೇರಳದಲ್ಲಿ ಶುರು ಮಾಡೋದು. ಕೇರಳದಲ್ಲಿ ಒಂದು ಕಾಲದಲ್ಲಿ ಹೆಂಗಿತ್ತು ಅಂದರೆ ದೇವಸ್ಥಾನ ಎಲ್ಲ ಮುಚ್ಚಾಕೊಂಡಿದೆ. ಒಂದು ದೇವಸ್ಥಾನದಲ್ಲೂ ದೀಪ ಕೂಡ ಹಚ್ಚುವಂಥ ಧೈರ್ಯ ಅಷ್ಟೊಂದು ಆಡಿಟ್ಟು ಹೋಗಿದ್ದು ದೇವಸ್ಥಾನ ಒಂದು ಕಾಲದಲ್ಲಿ. ನನಗೆ ಜ್ಞಾಪನಾಗಿದೆ, ನಾನು ಸ್ಕೂಲ್ ಹೋಗುವಾಗ ಅಥವಾ ಗಂಧ ಹಚ್ಬಿಟ್ಟಿದ್ರೆ ಹೋಗೋ ದಾರಿಯಲ್ಲಿ ಆಡಿಸ್ಬಿಡ್ತಾ ಇದೆ. ಯಾಕೆಂದರೆ ಅವ್ರು ಅಷ್ಟು ಗೇಲಿ ಮಾಡ್ತಾ ಇದ್ದಾರೆ. ಆ ಕಾಲದಲ್ಲಿ ಏನಾಯ್ತು ಅಂದರೆ ನಮ್ಮ ಸಂಘದ ಪ್ರಚಾರ ಪರಮೇಶ್ವರಜಿ ಭಾರತೀಯ ವಿಚಾರ ಕೇಂದ್ರ ಅವರು ಬಹಳ ಶ್ರಮ ಪಟ್ಟು ಹೋಗಿ ರಾಮಾಯಣ ತಿಂಗಳು ಮತ್ತು ಬಾಲಹೋಗಿಗಳನ್ನ ಸ್ಟಾರ್ಟ್ ಮಾಡಿದ್ರು. ಅವಾಗಿಂದ ಇದು ಸಂಘ ನಡ್ಕೊಂಡು ಬರ್ತಾ ಇದೆ. ಯಾಕೆಂದರೆ ಇವಾಗ ಓದ್ತಾ ಇರೋದು ಇದು ವಾಲ್ಮೀಕಿ ಶ್ರೀರಾಮನೇ ಕೇಳ್ತಾ ಇದ್ದಾರೆ, ಸೀತಾ ಸಮೇತ ನಾನು ಇರೋ ಜಾಗ ಯಾವುದು ಎಲ್ಲರೂ ಜಾಗ ತೋರಿಸ್ಕೊಡಿ ಅಂತ. ಆದರೆ ವಾಲ್ಮೀಕಿ ಹೇಳ್ತಾರೆ, ಎಲ್ಲ ಲೋಕದಲ್ಲಿ ಇರೋ ನಿಮಗೆ ಯಾರಿಗೆ ಜಾಗ ಹೇಳ್ಕೊಡ್ಬೇಕಾಗಿದೆ. ಆದರೆ ವಾಲ್ಮೀಕಿ ಹೇಳ್ಕೊಡೋದು ನಮಗೆ ಸೀತಾ ಸಮೇತ ರಾಮ ಇರಬೇಕ ಜಾಗ ಯಾವುದು ಅಂತ ನಾವು ತಿಳ್ಕೊಂಡು ನಮ್ಮ ಮಕ್ಕಳನ್ನ ಕಲಿಬೇಕು. ಅದಕ್ಕೆ ಏನು ಮಾಡಬೇಕು, ನಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕಾರವನ್ನು ಮಕ್ಕಳು ಕೊಡಬೇಕು. ಅದು ಕೊಡಬೇಕಾದ್ರೆ ಅದು ತಾಯಿ ಅಂತಲೇ ಕೊಡಬೇಕು. ಅದಕ್ಕೆ ಪರಮೇಶ್ವರಜಿ ಮಾಡಿದ್ದು ಏನಂದರೆ ಮಾತೆಯರಿಗೋಸ್ಕರ ರಾಮಾಯಣ ತಿಂಗಳು, ಮಕ್ಕಳಿಗೋಸ್ಕರ ಇದು ಬಾಲ್ಯಗೋಕುಲ. ಇದರಿಂದ ಅವತ್ತು ಕೇರಳ ತುಂಬ ದೇವಸ್ಥಾನ ಇಂಪ್ರೂವ್ ಆಯಿತು. ಅಲ್ಲಿ ಇದು ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ. ಅದರಿಂದ ನಾವು ಇವತ್ತು ನಾವು ಈ ರಾಮಾಯಣ ತಿಂಗಳು ಉದ್ದೇಶ ಏನಂದರೆ ನಮ್ಮ ಮಕ್ಕಳಿಗೆ ಮತ್ತು ತಾಯಂದಿರಿಗೆ ನಮ್ಮ ಸನಾತನ ಧರ್ಮ ಪ್ರಚಾರ ಮಾಡುವಂಥ ಒಂದು ಅದಕ್ಕೆ ವಾಲ್ಮೀಕಿನೇ ಹೇಳಿದ್ದಾರೆ, ಪರಿಶುದ್ಧವಾಗಿರೋ ಜಾಗದಲ್ಲಿ ಮಾತ್ರ ಶ್ರೀರಾಮ ಸೀತಾ ಸಮೇತ ಇರ್ತಾರೆ. ನಮ್ಮ ಮಕ್ಕಳಿಗೆ ನಾವು ಸಂಸ್ಕಾರ ಕೊಡಬೇಕಾದ್ರೆ ನಾವು ಎಚ್ಚರಿಸಬೇಕು. ಈ ಬಾಲ್ಯಗೋಕುಲ ಇದೆ, ಬಾಲ್ಯಗೋಕುಲ ನಮ್ಮ ಸಂಘದ ಶಾಖೆ ಇದೆ. ಮೂರು ವಿಧ ಶುಚಿ ನಮಗೆ ಬೇಕು. ಒಂದು ದೇಹ ಶುಚಿ,